ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಶಕುಂತಲಾ. ಲೈಫಲ್ಲಿ ಏನೇ ಆಗಲಿ, ಒಂದು ಕೆಟ್ಟ ಘಟನೆ ಆಗಲಿ, ಒಂದು ಒಳ್ಳೆಯ ಘಟನೆ ಆಗಲಿ, ಏನೇ ಆಗಲಿ ಲೈಫಲ್ಲಿ ಜಾಲಿಯಾಗಿರಬೇಕು ಹೇಳ್ತಿರ್ತೀವಲ್ವಾ. ಎಲ್ಲರ ಬಾಯಲ್ಲಿ ಇದೊಂದು ಜಾಲಿ ಅನ್ನೋದು ಬಂದೇ ಬರುತ್ತೆ. ಹಾಗೆ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಪ್ರತಿಭೆಗಳು ಪರಿಚಯ ಆಗ್ತಾನೆ ಇರ್ತಾರೆ. ಅದರಲ್ಲೂ ತುಂಬ ಕನಸುಗಳನ್ನು ಹೊತ್ತು ನಿಮ್ಮ ಮುಂದೆ ಬರ್ತಾ ಇರ್ತಾರೆ. ಅಂಥವ್ರನ್ನ ನಾವು ಸಪೋರ್ಟ್ ಮಾಡೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಅದೇ ರೀತಿಯಾಗಿ ಇದೇ ಜುಲೈ 31ನೇ ತಾರೀಕು ರಾಜ್ಯದಾದ್ಯಂತ ಜಾಲಿ ಅನ್ನೋ ಮೂವಿ ರಿಲೀಸ್ ಆಗ್ತಾ ಇದೆ. ಈ ಚಿತ್ರದ ನಾಯಕ, ನಟ, ಡೈರೆಕ್ಟರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಎಸ್ ಸರ್, ನಮಸ್ಕಾರ. ನಮಸ್ತೆ ಮೇಡಮ್. ಸರ್, ಜಾಲಿ ಮೂವಿ ಮಾಡಿದ್ದೀರಾ ಸರ್? ಹೌದು. ಈ ಮೂವಿ ಮಾಡಬೇಕಾದ್ರೆ ಸರ್ ನಿಮಗೆ ಅನಿಸುತ್ತೆ, ನೀವು ಫಸ್ಟ್ ಕಥೆನೂ ನೀವೇ ಬರೆದಿದ್ದೀರಾ, ನಾಯಕ ನಟರಾಗಿ ನೀವೇ ಮಾಡ್ತಾ ಇದ್ದೀರಾ. ಈಗ ಮಾಡಬೇಕಾದ್ರೆ ಎರಡು ಪಾತ್ರವನ್ನು ಮಾಡಬೇಕಾದ್ರೆ ನಿಮಗೆ ಕಷ್ಟ ಅನಿಸ್ಲಿಲ್ವಾ? ಕಷ್ಟ ಅನ್ನೋದಕ್ಕಿಂತ ಕಷ್ಟ ಆಗ್ತವೆ, ಬಟ್ ಅನಿವಾರ್ಯ ಇತ್ತು. ಸೊ ಮಾಡಲೇಬೇಕಾಯಿತು ಕೆಲವೊಂದು ಸಂದರ್ಭದಲ್ಲಿ. ಮೇಜರಾಗಿ ಆ್ಯಕ್ಟರ್ ಆಗಬೇಕು ಅಂತ ಒಂದು ದೃಢ ನಿರ್ಧಾರ ಇರೋದ್ರಿಂದ ಆ ಜವಾಬ್ದಾರಿನ ತಗೋಬೇಕಾಯ್ತು. ಸರ್, ಇವಾಗ ಒಂದು ನಾಯಕ ನಟನಾಗೋದು ಅಂದರೆ ಒಂಥರ ಓಕೆ, ಈಸಿ. ಆ್ಯಕ್ಟಿಂಗ್ ಬರುತ್ತೆ, ಫೈಟ್ ಬರುತ್ತೆ, ಡ್ಯಾನ್ಸ್ ಬರುತ್ತೆ, ಓಕೆ, ಈಸಿಯಾಗಿರುತ್ತೆ. ಬಟ್ ನಿರ್ದೇಶಕರಾಗಿ ಮಾಡೋದು ತುಂಬ ಕಷ್ಟ ಆಗಿರುತ್ತೆ. ಇವಾಗ ಹೀರೋ ಆದಮೇಲೆ ಬರೀ ಆ್ಯಕ್ಟಿಂಗ್ ಮಾಡಿ ಎಲ್ಲೋ ಪ್ರಮೋಷನ್ಗಾಗಿ ಹೋಗ್ಬೋದು ಅಷ್ಟೇ. ಬಟ್ ಇವಾಗ ನಿಮ್ಮ ಒಂದು ಇದರಲ್ಲಿ ನಿಮ್ಮದೇ ಒಂದು ಮೇನ್ ಅಲ್ಲಿ ನಾಯಕ ನಟನಾಗಿ ಏನು ಪಾತ್ರ ವಹಿಸಿದ್ರು ಆಚೆ ತುಂಬ ಕಷ್ಟ ಇರುತ್ತೆ. ನೀವು ನೋಡ್ತಿರ್ಬೇಕಾದ್ರೆ ನಿಮಗೆ ಯಾವತ್ತು ಇವಾಗ ನಾನು ಮಾಡ್ತಾ ಇದ್ದೀನಿ, ಇಷ್ಟೆಲ್ಲ ನಾನೇ ಎರಡು ಕಡೆ ಓಡಾಡ್ತಿದ್ದೀನಿ, ನನಗೆ ಸ್ಟ್ರೆಸ್ ಆಗುತ್ತೆ, ಇದನ್ನು ಯಾರಾದರೂ ನೋಡ್ಕೋಬೋದಾಗಿತ್ತಲ್ಲ, ಈ ಥರ ಅನಿಸಿಲ್ವಾ ಸರ್ ನಿಮಗೆ? ಅಂದರೆ ಆ ಥರ ವಿಷಯಗಳು ಇವಾಗ ನೋಡಿ, ಇವಾಗ ಬಂದಿರ್ತೀರಿ ಪ್ರಮೋಷನ್ ಪಾರ್ಟ್ಗೆ ಮ್ಯಾಕ್ಸಿಮಮ್ ಎಲ್ಲ ಅಲ್ಲಿ ಕೆಲಸ ಮುಗಿದು ಫೇಸ್ ಆಫ್ ದ ಫಿಲಿಮ್ ಹೀರೋಯಿನ್ನು ಮತ್ತು ಸಹ ಕಲಾವಿದರುಗಳು ಬರ್ತಾರೆ. ಬಟ್ ಇನ್ನೊಂದು ಜವಾಬ್ದಾರಿ ಬಂದು ಡೈರೆಕ್ಟರ್ ಎಲ್ಲ ನಿಭಾಯಿಸ್ತಾ ಇರ್ತಾರೆ. ಬಟ್ ಇಲ್ಲ, ಅದನ್ನು ಮ್ಯಾನೇಜ್ ಮಾಡಬೇಕು, ಇದನ್ನು ಮ್ಯಾನೇಜ್ ಮಾಡಬೇಕು ಅಂದಾಗ ಸಾಕಷ್ಟು ಕಷ್ಟಗಳಾಗ್ತಾ ಇದ್ದಾವೆ. ಇವತ್ತು ಅದೇ ರೀತಿ ಅಲ್ಲಿ ಆಗ್ತಿದೆ. ಬಟ್ ಏನು ಮಾಡೋದು, ಕೆಲವೊಂದು ಸಂದರ್ಭನ ಫೇಸ್ ಮಾಡಬೇಕಾಗಿ ಬರ್ತಿದೆ ಅಷ್ಟೇ. ಸರ್, ಜಾಲಿ ಅನ್ನೋದು ಗೊತ್ತೇ ಇರುತ್ತೆ ಸರ್, ಸಾಮಾನ್ಯವಾಗಿ ಎಲ್ಲರೂ ಬಾಯಲ್ಲಿ ನಾನು ಜಾಲಿ ಬಿಡು, ಜಾಲಿ ಆಗಿರ್ತೀನಿ. ಇದೇ ಒಂದು ಪ್ರೇರಣೆ ಆಗ್ತಾ ಇದೆ ಸರ್ ನಿಮಗೆ ಜಾಲಿ ಅನ್ನೋ ಮೂವಿ ನೇಮ್ ಇಡೋಕ್ಕೆ ಅಂತ, ಟೈಟಲ್ ಇಡೋಕ್ಕೆ? ಅಂದರೆ ಜಾಲಿ ಅನ್ನೋದನ್ನ ಪ್ರತಿಯೊಬ್ಬರ ಬಾಯಲ್ಲಿ ಬರುತ್ತಲ್ವಾ, ಅದೇ ರೀಸನಲ್ಲಿ. ಅಂದರೆ ಟೈಟಲ್ ಬಂದು ಎಲ್ಲರ ಬಾಯಲ್ಲಿ ಬರಬೇಕು ಫಸ್ಟು. ಈಗ ಕೇಳಿದ ತಕ್ಷಣ ಎಲ್ಲೋ ಅವ್ರಿಗೆ ರಿಜಿಸ್ಟರ್ ಆಗಬೇಕು, ಒಂದ್ಸಲ ನೋಡಿದ ತಕ್ಷಣ, ಒಂದ್ಸಲ ಕೇಳಿದ ತಕ್ಷಣ. ಸೊ ದಟ್ ರೆಡ್ ಫಾಂಟ್ಸ್ ಯೂಸ್ ಮಾಡಿರೋದಾಗಲಿ, ಸೊ ಪ್ರತಿಯೊಂದು ಆ ಥರ ಪ್ಯಾಟ್ರನ್ನ ಫಿಕ್ಸ್ ಮಾಡಿಕೊಂಡು ಈಸಿ ಎಷ್ಟು ಬೇಗ ರಿಜಿಸ್ಟರ್ ಮಾಡ್ಬೋದು ಆಡಿಯನ್ಸ್ ತಲೆಯಲ್ಲಿ ಏನೋ ಥರ. ಈ ಒಂದು ಸಿನಿಮಾದಲ್ಲಿ ಒಂದು ಕಥೆ ಯಾವ ರೀತಿ ಅಪ್ಪ ಮಗಳ ಒಂದು ಬಾಂಧವ್ಯ ರೀತಿ ತೋರಿಸ್ಕೊಡೋದಾಗ್ಲಿ, ಮತ್ತೆ ಒಬ್ಬ ನಾಯಕ ನಟನಾಗಿ ಯಾವ ರೀತಿಯಾಗಿ ಅದರಲ್ಲಿ ತೋರಿಸ್ಕೊಳ್ಬೇಕು ಅನ್ನೋದು ನಿಮ್ದು ಇರುತ್ತಲ್ವಾ, ಅದೇ ರೀತಿಯಾಗಿ ಇದು ಒಂದು ಯಾವ ಥರ ಒಂದು ಸಿನಿಮಾ ಸರ್ ಇವಾಗ ಮೆಸೇಜ್ ಕೊಡುತ್ತೆ ಒಂದು ಸಮಾಜಕ್ಕೆ? ಈ ಸಿನಿಮಾ ಅಲ್ಲಿ ಯಾವ ಥರ ಅಂತ ಹೇಳಿದ್ರೆ, ಅಪ್ಪ ಮಗಳ ಸಂಬಂಧ ಇದೆ. ಸೊ ಆ ಒಂದು ಎಮೋಷನ್ಸ್ನ ಕ್ಯಾರಿ ಮಾಡ್ತೀರಿ. ಅದ್ರ ಜೊತೆ ಮೇಜರ್ ಎಮೋಷನ್ಸ್ ಅದೇ. ಅದ್ರ ಜೊತೆ ಇನ್ನೂ ಒಂದು ಮೇಜರ್ ಎಮೋಷನ್ ಅಂದರೆ ಜಾಲಿ ಜಾನು ಲವ್ ಟ್ರ್ಯಾಕ್ ನಡೀತಾ ಇರುತ್ತೆ. ಸೊ ಹೇಗೆ ಅಂದರೆ ಆ ರಿಲೇಷನ್ಶಿಪ್ಪಲ್ಲಿ ಏನೇನು ಬ್ರೇಕ್ ಡೌನ್ಸ್ ಆಗುತ್ತೆ, ಹೇಗೆ ಜಾಲಿ ಜಾನುನ ಅಂದರೆ ಉಳಿಸ್ಕೊತಾನೆ. ಸೊ ಇದೇ ನಮ್ಮ ಕಥೆದ ಒಂದು ಥ್ರೆಡ್. ಎಸ್ ಸರ್, ಇವಾಗ ಜಾಲಿ ಅನ್ನೋ ಮೂವಿಲಿ ನಿಮ್ಮ ನೇಮ್ ಜಾಲಿ. ಹೌದು. ಆಚೆ ತಾರುಷ್. ಹೌದು. ಸಿನಿಮಾದಲ್ಲಿರೋ ಜಾಲಿಗೂ ಮತ್ತೆ ಆಚೆ ಇರೋ ತಾರುಷ್ಗೂ ಏನು ವ್ಯತ್ಯಾಸ ಇದೆ ಸರ್? ಏನು ನೋಡ್ಬೋದು ಪ್ರೇಕ್ಷಕರು ಯಾವ ರೀತಿ ಅಂತ? ನಾವು ಮುಖ್ಯವಾಗಿ ರಂಗಕಲಾವಿದರು ಆಗಿರೋದ್ರಿಂದ ಒಂದು ಪ್ಲ್ಯಾಟ್ಫಾರ್ಮ್ ಯಾವ ಥರ ಸೆಟ್ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟು ಪಾತ್ರನೇ ಮೇನ್ ಆಗುತ್ತೆ. ಇಲ್ಲ ಯಾವುದೇ ಆಗಲಿ, ಇವಾಗ ಜಾಲಿ ಬಂದು ಜಾಲಿ ನಾನು ಪಾತ್ರ ಮಾಡಿದೆ, ಅದು ಜಾಲಿ ಅನ್ನೋದು ಕೂಡ ಎಲ್ಲರಲ್ಲಿ ಅಂದರೆ ಒಬ್ಬನು ಆಗ್ತಾನೆ, ಅಂದರೆ ಒಬ್ಬ ಕಾಮನ್ ಮ್ಯಾನ್ ಆಗಿ ಜಾಲಿ ಇರೋದು. ಸೊ ಆ ಎಮೋಷನ್ಸ್ ಡ್ರೈವ್ ಆಗುತ್ತೆ. ಅದೇ ಈ ಥರ ಕಂಪ್ಲೀಟಾಗಿ ಒಂದು ಕ್ಯಾರೆಕ್ಟರ್ ಓರಿಯೆಂಟೆಡ್ ಆಗಿರ್ಬೋದು, ಕೆಲವೊಂದು ಪಾತ್ರಗಳು ಬಂದಾಗ ನಾವು ಅದಕ್ಕೆ ತಯಾರಿಯಾಗಿರ್ತೀರಿ. ಸೊ ಅದನ್ನೇ ಡ್ರೈವ್ ಮಾಡುತ್ತೆ ಫೋರ್ಸು. ನಥಿಂಗ್ ಬಟ್ ಒಂದು ಪಾತ್ರಗೆ ನಾವು ಪ್ರಿಪೇರ್ ಆಗೋದಷ್ಟೇ ನನ್ನ ಕೆಲಸ ಆಗುತ್ತೆ. ತಾರುಷ್ದು ಕೆಲಸ ಅದು. ಓಕೆ ಸರ್, ಇವಾಗ ನೀವು ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಬರಬೇಕು ಅಂತ ಯಾಕೆ ಅಂದ್ಕೊಂಡ್ರಿ ಸರ್? ಇದೇ ಒಂದು ಫಿಲ್ಮ್ ಮಾಡೋದಕ್ಕಿಂತ ಆಚೆ ಏನಾದರೂ ಬಂಡವಾಳ ಹಾಕಿ ನೀವೇನೋ ಒಂದು
ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೋದಾಗಿತ್ತು. ಇವಾಗ ಸಿನಿಮಾ ರಂಗದಲ್ಲಿ ಹೊಸಬ್ರಿಗೆ ಅವಕಾಶ ಸಿಗ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ. ಕೆಲವೊಂದಿಷ್ಟು ಜನಕ್ಕೆ ಸಿಕ್ಕರೂ ಕೂಡ ಅದು ಚೆನ್ನಾಗಿ ಅದನ್ನ ನಿಭಾಯಿಸ್ಕೊಂಡು ಹೋಗಲ್ಲ. ಈ ರೀತಿ ಆಗ್ತಿರುತ್ತೆ ಸರ್. ಏನಪ್ಪ ಬಿಟ್ಬಿಡು, ಈ ಸಿನಿಮಾ ರಂಗ ಬೇಡ ಅಂತ ಕೆಲವೊಂದಿಷ್ಟು ಜನ ಅನ್ಕೊಂತಿರ್ತಾರೆ ಸರ್. ಇವಾಗ ನೀವು ತುಂಬಾ ಆಸೆಗಳನ್ನ ಹೊತ್ತು ನೀವೇ ಕಥೆಯನ್ನ ಬರೆದು ಇವಾಗ ನೀವೇ ನಾಯಕ ನಟನಾಗಿ ಒಂದು ಪಾತ್ರವನ್ನ ನಿಭಾಯಿಸ್ತಾ ಇದ್ದೀರಾ, ಈ ಸಿನಿಮಾವನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಾ. ಸೊ ನಿಮ್ಗೆ ಎಲ್ಲೂ ಅನ್ಸಿಲ್ವಾ, ಭಯ ಆಗ್ಲಿಲ್ವಾ ಈ ಸಿನಿಮಾ ಬರೋಕೆ, ಇಂಡಸ್ಟ್ರಿಗೆ ಬರೋಕೆ? ಫಸ್ಟಲ್ಲೇ ನಮಗೆ ಸಿನಿಮಾದ ಆಳ ಗೊತ್ತಿತ್ತು. ಏನಂತ ಅಂದರೆ ಅದು ಒಂದು ಸಮುದ್ರ. ಒಂದ್ಸಲ ಈಜಲು ಒಳಗಡೆ ಹೋದ್ಮೇಲೆ ಒಂದು ದಡ ಮುಟ್ಟಬೇಕು, ಇಲ್ಲ ಸಾಯಬೇಕು. ಹಾಗಾಗಿ ಫಸ್ಟ್ ಪ್ರಿಫಿಕ್ಸ್ ಆಗೋಗಿದ್ದೆ, ಅದು ಎಷ್ಟೇ ಕಷ್ಟ ಬರಲಿ ಬಿಡೋ ಹಾಗಿಲ್ಲ ಅಂತ. ಅದೇ ಹಾಗಾಗಿನೇ ಈ ಟ್ರಾವೆಲಿಂಗ್ ಒಂದು 12 ವರ್ಷ ಇದರಲ್ಲಿ ಯಾವುದೇ ಒಂದು ಸಿನಿಮಾಗೆ ನಮ್ಮದು ಹೊರಗಡೆ ಬರದೇ ಇರ್ಬೋದು. ನಾನು ಹೀರೋ ಮಾಡಿ ಒಂದು 2-3 ಸಿನಿಮಾ ಮಾಡಿದೆ, ಎಲ್ಲ ಕಂಪ್ಲೀಟ್ ಆಗಿ ರಿಲೀಸ್ ಆಗಿಲ್ಲದೆ ಇರೋದಿದ್ದಾವೆ. ಸೊ ಇದೆಲ್ಲ ಕಾರಣಗಳಿದ್ರೂ ಒಂದು ಮುಖ್ಯವಾದ ಮೇನ್ ರೋಲ್ ಡೈರೆಕ್ಟರ್ ಅನ್ನೋದು ಕೂಡ ತಲೆ ಮೇಲೆ ಎತ್ಕೊಂಡು ನಾನು ಈ ಫೀಲ್ಡಲ್ಲಿ ನಿಲ್ಲೇಬೇಕು ಅನ್ನೋದಕ್ಕೆ ಇವತ್ತು ಜಾಲಿಯಿಂದ ಅಟ್ಲೀಸ್ಟ್ ಥಿಯೇಟರ್ಸ್ಗೆ ಬರ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ನೋಡಬೇಕು ಯಾವ ಥರ ಪ್ರೇಕ್ಷಕರು ತಗೋತಾರೆ, ಆಮೇಲೆ ಹೇಗೆ ಕರ್ಕೊಂಡು ಹೋಗುತ್ತೆ ನಮ್ಮ ಲೈಫ್ ಅಂತ. ಬಟ್ ನಾನಂತೂ ಸ್ಟ್ರಾಂಗಾಗಿ ಫಿಕ್ಸ್ ಆಗಿದ್ದೀನಿ. ಇನ್ನು ಈ ಥರ 100 ಕಷ್ಟಗಳು ಬಂದರೂ ನಮ್ಮದು ಸಿನಿಮಾ ಬಿಟ್ಟು ಬೇರೆ ಏನಿಲ್ಲ. ನನ್ನ ಪಾತ್ರ ಅದಕ್ಕೆ ನಟನೆ, ನೆಕ್ಸ್ಟ್ ಅಂತೂ ನಟನಾಗಿ ಕಂಪ್ಲೀಟ್ ಆಗಿರಬೇಕು. ಎಸ್, ತಾರುಷ್ ಅವರು ರಂಗಭೂಮಿ ಕಲಾವಿದರು, ಅಲ್ಲಿಂದನೇ ಬಂದಿರೋರು. ಇವಾಗ ಸಿನಿಮಾ ರಂಗದಲ್ಲಿ ಯಾವ ರೀತಿಯಾಗಿ ಅಂದರೆ ರಂಗಭೂಮಿ ಅಂದಮೇಲೆ ಒಂದು ನಾಟಕ ಅದೆಲ್ಲ ಇತ್ತು, ಹಲವಾರು ನಾಟಕಗಳಲ್ಲಿ ಕೂಡ ನೀವು ಮಾಡಿದ್ದೀರಾ. ಸೊ ಇವಾಗ ಒಂದು ಬಿಗ್ ಸ್ಕ್ರೀನ್ ಮೇಲೆ ಸರ್, ಅಂದರೆ ನಾಟಕ ಅಂದಮೇಲೆ ಎಲ್ಲ ಒಂದು ನೋಡ್ಕೋಬೋದು, ಬಟ್ ಸಿನಿಮಾ ಸ್ಕ್ರೀನ್ ಮೇಲೆ ಹೋದ್ಮೇಲೆ ನಾನು ಗೆಲ್ತೀನ ಅನ್ನೋಂಥ ಭಯ ಇದ್ದೇ ಇರುತ್ತೆ. ಯಾರಿಗೇ ಆಗಲಿ, ಎಂಥ ದೊಡ್ಡ ಸ್ಟಾರ್ ಆದರೂ ಕೂಡ ಅವ್ರಿಗೆ ಭಯ ಇದ್ದೇ ಇರುತ್ತೆ ಸರ್. ನಿಮ್ಗೆ ಯಾವಾಗೂ ಭಯ ಅನಿಸಿಲ್ವಾ? ಭಯ ಅನ್ನೋದು ಇರುತ್ತೆ, ಯಾಕಂದರೆ ಜನರು ಅಟ್ ದ ಎಂಡ್ ಆಫ್ ದ ಡೇ ಜನ ಹೇಗೆ ತಗೋತಾರೆ ಅಂತ. ಯಾಕಂದರೆ ಇವಾಗ ಮೊದಲಾಗಿದ್ದರೆ ಒಂದು 10 ವರ್ಷ ಇಲ್ಲ 20 ವರ್ಷಕ್ಕೆ ಒಂದು ಜನ್ರೇಷನ್ ಚೇಂಜ್ ಅನ್ನೋದು ಇರ್ತಿತ್ತು. ಇವಾಗಿರೋದು ಜಸ್ಟ್ ಒಂದು 2 ಇಲ್ಲ 1 ವರ್ಷಕ್ಕೆ ಜನ್ರೇಷನ್ಸ್ ಚೇಂಜ್ ಆಗ್ತಾ ಇದ್ದಾವೆ. ಅಂದರೆ ಆಡಿಯನ್ಸ್ ಮೈಂಡ್ಸೆಟ್ಟು ತುಂಬ ಫಾಸ್ಟಾಗಿ ಚೇಂಜ್ ಆಗ್ತಾ ಇದೆ. ಬಟ್ ಇವಾಗ ಒಬ್ಬ ಸಿನಿಮಾ ಮೇಕರ್ ಆಗಿ, ಒಬ್ಬ ನಟನಾಗಿ ನಮ್ಮ ಪಾತ್ರ ಏನು, ನಮ್ಮ ಕೆಲಸ ಏನು, ಜನನ ರಂಜಿಸೋದು. ಅದು ಯಾವ ಥರ ಆಗಲಿ, ಅವ್ರಿಗೆ ಇಷ್ಟ ಆಗೋವರೆಗೂ ಕೂಡ ನಾವು ಕಷ್ಟಪಡ್ತಾನೆ ಇರ್ತೀವಿ. ಅವ್ರಿಗೆ ಯಾವ ಥರ ಬೇಕು ಅದಕ್ಕೆ ಹೋರಾಟ ಮಾಡ್ತಾ ಇರ್ತೀವಿ. ಒಂದಲ್ಲ ಒಂದು ದಿವಸ ಮೆಚ್ಚಿಸ್ತೀನಿ ಅನ್ನೋದು ನಾನು ಸಾಯೋದ್ರೊಳಗಡೆ ಅದಂತೂ ತೀರ್ಮಾನ ಆಗಿದ್ದೀನಿ. ಈ ಸಿನಿಮಾ ಅಲ್ದಿರ ಇನ್ನೊಂದು ಸಿನಿಮಾ. ಸರ್, ಈ ಜಾಲಿ ಮೂವಿಯಲ್ಲಿ ಈಗ ನಾರ್ಮಲ್ ಆಗಿ ಯಾವುದೇ ಮೂವಿಗಳನ್ನು ಮಾಡಲಿ ಅದು ತಮ್ಮದೇ ಆದಂಥ ಒಂದು ಸ್ಟೋರಿನ ಹಾಕಿರ್ತಾರೆ, ಇದೇ ಒಂದು ಮೆಸೇಜ್ ಕೊಡಬೇಕು ಅಂತ ಹೇಳ್ತಿರ್ತಾರೆ, ಯಾರಿಗೊಂದು ಸರ್ಪ್ರೈಸ್ ಕೊಡಬೇಕು ಅಂತಿರ್ತಾರೆ. ಅದೇ ರೀತಿಯಾಗಿ ನಿಮ್ಮ ಜಾಲಿ ಮೂವಿಯಲ್ಲಿ ಕೂಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಒಂದು ಅಭಿಮಾನಿಗಳಿಗೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳ್ತಾರೆ. ಏನ್ ಹೇಳ್ತೀರಾ ಈ ವಿಚಾರಕ್ಕೆ? ಅಂದರೆ ಹೌದು, ನಾವು ಇವಾಗ ಕೆಲವೊಂದು ಅಪ್ಪು ಸರ್ ನೋಡಿ ಇನ್ಸ್ಪೈರ್ ಆಗಿ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಬಂದಿರೋದು ಅದೆಲ್ಲ ಹೇಳಿದ್ದೀನಿ. ಅದೇ ಥರ ಇವತ್ತು ಅಂದರೆ ಆ ಒಂದು ಮೆಸೇಜ್ ಕೂಡ ಅಂದರೆ ಎಮೋಷನ್ಸ್, ಆ ಥರ ನಮ್ಮದ್ರಲ್ಲಿ ಎಮೋಷನ್ಸ್ ಇದೆ, ಲವ್ ಎಮೋಷನ್ಸು. ನೀವು ಬಂದು ನೋಡಿದ್ರೆ ಅಲ್ಲೊಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಇದೆ. ಅದನ್ನು ಹೇಳೋದಕ್ಕಿಂತ ಅಲ್ಲಿ ನೋಡೋದೇ ತುಂಬ ಖುಷಿ ಅಂತ ಅನ್ಕೋತೀನಿ. ಅಪ್ಪು ಸರ್ ಮತ್ತು ಎಲ್ಲರ ಮನಸ್ಸಲ್ಲಿ ಅವ್ರು ಎಂದಿಗೂ ಅಜರಾಮರ. ಸೊ ಬಟ್ ಮತ್ತೆ ಅಂದರೆ ಬಿಗ್ ಸ್ಕ್ರೀನ್ಸಲ್ಲಿ ಯಾವುದೋ ಒಂದು ಹೊಸ್ದಾಗೇನೋ ಮತ್ತೆ ತಗೊಂಬಂದ್ರಲ್ಲಪ್ಪ ಈ ಫೀಲ್ನ ಅಂತ ಅನ್ಸ್ಬೇಕು. ಆ ಫೀಲ್ನ ತರಿಸ್ಬೇಕು ನಾವು. ಸುಮ್ಮನೆ ಏನೋ ಅಪ್ಪು ಸರ್ನ ಫೋಟೋನ ಇಲ್ಲ ಸಮಥಿಂಗ್ ಏನೋ ಯೂಸ್ ಮಾಡಿಕೊಂಡ್ರು ಅನ್ನೋ ಥರ ನಮಗೆ ಇದಾಗಬಾರ್ದು. ಆ ಫೀಲ್ನ ತರಿಸ್ಬೇಕು. ಆ ಫೀಲ್ನ ತರಿಸಿದ್ದೀರಿ, ನೋಡೋಣ ಪ್ರೇಕ್ಷಕರು ಹೇಗೆ ಅನ್ಕೊಂತಾರೆ, ಮತ್ತು ಮೇಜರಾಗಿ ಅಪ್ಪು ಸರ್ ಫ್ಯಾನ್ಸ್ ಹೇಗೆ ರಿಯಾಕ್ಟ್ ಮಾಡ್ತಾರೆ. ಎಷ್ಟು ಸಾಂಗ್ಸ್ ಇದೆ ಸರ್ ಜಾಲಿ ಮೂವಿಲಿ? 6 ಸಾಂಗ್ಸ್ ಇದೆ. ಅಂದರೆ ಯಾವುದು ಫೀಲಿಂಗ್ ಸಾಂಗ್ ಮತ್ತೆ ಐಟಮ್ ಸಾಂಗ್ಸ್ ಇರುತ್ತೆ? ಫೀಲಿಂಗ್ ಸಾಂಗು ಖಂಡಿತವಾಗ್ಲೂ ಇವತ್ತು ಯಾರು ಲವ್ ಮಾಡಿರ್ತಾರೋ ಅವ್ರಿಗೆ ಇವತ್ತು ಆ ಸಾಂಗ್ ಕೇಳಿದ್ರೆ ಫೀಲ್ ಆಗುತ್ತೆ. ನೋಡಿ ಯಾವ್ಯಾವ ಪ್ಲೇಸ್ಗಳಲ್ಲೆಲ್ಲ ಶೂಟ್ ಮಾಡಿದ್ದೀರಾ ಸರ್ ಈ ಫಿಲ್ಮ್? ಆಲ್ಮೋಸ್ಟ್ ಎಲ್ಲ ಕರ್ನಾಟಕನೇ ಮೇಡಮ್. ಕರ್ನಾಟಕ ಮ್ಯಾಕ್ಸಿಮಮ್ ಕರ್ನಾಟಕದಲ್ಲೇ ಮಾಡಿದ್ದೀರಲ್ಲ. ಎಷ್ಟು ಬಜೆಟ್ ಆಗಿರ್ಬೋದು ಸರ್ ಈ ಸಿನಿಮಾ ಮಾಡೋಕ್ಕೆ? ಬಜೆಟ್ಟು ಅದೇನು ಈ ಥರ ಇಷ್ಟು ಅಂತ ಹೇಳಲಿಕ್ಕಾಗಲ್ಲ. ಏನಕ್ಕೆ ಅಂದರೆ ಸುಮಾರು ಜನ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಏನಂದರೆ ನಮ್ಮ ಕ್ಯಾಮ್ರಾಮ್ಯಾನ್ ಯೋಗೇಶ್ವರನ್ ಆಗಿರ್ಬೋದು, ಅವರು ತುಂಬ ದೊಡ್ಡ ಇದಕ್ಕೆ ಮಾಡಿದ್ದಾರೆ. ಬಟ್ ನನ್ನ ಫ್ರೆಂಡ್ ಫಸ್ಟ್ ಟೈಮ್ ಮಾಡ್ತಾವನೆ, ಅವನೇ ಏನೋ ನಿಂತಿದ್ದಾನೆ ಅಂತ ಬಂದು ಎಷ್ಟೊಂದು ಶೆಡ್ಯೂಲ್ಸ್ ಫ್ರೀಯಾಗಿ ವರ್ಕ್ ಮಾಡಿದ್ದಾರೆ. ನಮ್ಮ ಹುಡುಗರು ಯಾರೇ ಆಗಲಿ ಏಡಿ ಅನ್ನೋದು ಇರಲಿಲ್ಲ.
ಹುಡುಗರು ಯಾರು ₹1 ಸಂಭಾವನೆ ಯಾರು ತಗೊಂಡಿಲ್ಲ, ಎಲ್ಲ ಮಾಡಿದವರು. ಮತ್ತೆ ಎಲ್ಲೋ ಅಲ್ಪ ಸ್ವಲ್ಪ ಸಂಭಾವನೆ, ಇದನ್ನೆಲ್ಲ ನಾವು ಕ್ಯಾರಿ ಮಾಡೋಕ್ಕಾಗಲ್ಲ. ಈ ಕಾಸ್ಟ್ಯೂಮ್ನ ನನಗೆ ಡಿಸೈನ್ ಮಾಡಿದವರಾಗಿರ್ಬೋದು, ಮತ್ತೆ ಇದು ಕ್ರಿಯೇಟಿವ್ ಪಾರ್ಟ್ಸು, ಕ್ರಿಯೇಟರ್ಸ್ನ ಇವಾಗ ಪ್ರಮೋಷನಲ್ಲಿ ತುಂಬ ಪುಷ್ ಮಾಡಿದ್ದು ಜಯಲಕ್ಷ್ಮಿ ಅಂತ, ಅವರಾಗಿರ್ಬೋದು. ಇದೆಲ್ಲ ನಮ್ಗೆ ಬರ್ಡನ್ ಜಾಸ್ತಿ ಆಗುತ್ತೆ. ಸೊ ಇದಕ್ಕೆಲ್ಲ ಒಂದು ಬಜೆಟ್ ಹಾಕಿದ್ರೆ ಅದು ಬೇರೆ ಲೆಕ್ಕ ತೂಕಕ್ಕೆ ಬರುತ್ತೆ. ಸೊ ಅದಕ್ಕೆ ಬಜೆಟ್ ಹೇಳಲಿಕ್ಕೆ ಬರಲ್ಲ. ಓಕೆ ಸರ್, ಪರವಾಗಿಲ್ಲ, ಅದು ನಿಮ್ಮಿಷ್ಟ. ಕೇಳಬೇಕಾಗಿತ್ತು, ಕೇಳಿದೆ ಅಷ್ಟೇ. ಸರ್, ಇನ್ನೊಂದು ಈ ಜಾಲಿ ಮೂವಿಲಿ ಹಿರಿಯ ಕಲಾವಿದರಾದಂತಹ ಶೋಭರಾಜ್ ಇದ್ದಾರೆ, ರೇಖಾ ದಾಸ್ ಇದ್ದಾರೆ. ಹೇಗೆ ಅನ್ನಿಸ್ತು ಸರ್ ಇವ್ರ ಜೊತೆ ನಿಮಗೆ ಆ್ಯಕ್ಟ್ ಮಾಡಿ? ತುಂಬ ಖುಷಿ ಆಯಿತು ಮ್ಯಾಮ್. ನಾವೆಲ್ಲ ಸ್ಕ್ರೀನಲ್ಲಿ ನೋಡಿ ಬೆಳೆದವ್ರಲ್ವಾ, ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂದ್ರೆ ಅದೊಂಥರ ಸಖತ್ತಾಗಿತ್ತು. ಕಾಂಬಿನೇಷನ್ಸ್ ಮಾತ್ರ ತುಂಬ, ಅವರು ಅಷ್ಟೇ ಸಪೋರ್ಟಿವ್ ಆಗಿದ್ದರು. ಬಟ್ ನನಗೆ ಖುಷಿಯಾಗಿದೆ, ಹೆಚ್ಚು ಖುಷಿಯಾಗಿದ್ದು ಎಲ್ಡರ್ ಜೊತೆ ಆ್ಯಕ್ಟ್ ಮಾಡಿದಾಗಲೇ. ಅಂದರೆ ಅವ್ರಿಗೆ ಒಂದು ಆ ಮಾರಲ್ಸ್ ಗೊತ್ತಿರುತ್ತೆ, ಹೇಗೆ ನಡ್ಕೊಬೇಕು ಅಂತ. ಸೊ ನಾವು ಅವರಲ್ಲಿಂದ ಕಲಿಬೋದು. ಈ ಥರ ನಾವು ನಾಳೆ ದಿವಸ ಏನೇ ಬಂದ್ರೂ, ಎಷ್ಟು ಬೆಳೆದ್ರೂ, ಎಷ್ಟು ಗ್ರೌಂಡ್ ಟು ಅರ್ತ್ ಇರಬೇಕು ಅನ್ನೋದು ದೊಡ್ಡವರಲ್ಲೇ ನೋಡಿ ಕಲಿಬೇಕು. ಆ ಥರ ಮಾರಲ್ಸ್ ಅವ್ರ ಹತ್ರ ಕಲ್ತಿದ್ದೀವಿ. ಸರ್, ಇವಾಗ ಈ ಚಿತ್ರದಲ್ಲಿ ಈ ಸಿನಿಮಾವನ್ನ ಮಾಡೋಕ್ಕೆ ತುಂಬ ಕಷ್ಟ, ಅಂದರೆ ಒಂದು ಕಹಿ ಘಟನೆಗಳಂತ ಆಗ್ತಿರುತ್ತೆ. ಸಿನಿಮಾ ಶೂಟ್ ಮಾಡಬೇಕಾದ್ರೆ ನನಗೆ ಮಾಡಬಾರ್ದಾಗಿತ್ತಪ್ಪ, ಈ ರೀತಿ ಆಯಿತು, ಆ ಥರ ಏನಾದರೂ ಫೀಲಿಂಗ್ ಆಗಿರೋಂಥ ಯಾವುದಾದ್ರೂ ಏನೋ ಇನ್ಸಿಡೆಂಟ್ಗಳು ಏನಾದರೂ ಇದ್ರೆ ಹೇಳ್ಕೊಳ್ಳೋಂಥದ್ದು? ಅಂದರೆ ಇರ್ತವೆ ಮೇಡಮ್, ಇರ್ದಿರ ಅಂತೂ ಇರಲ್ಲ. ಯಾಕಂದರೆ ಇಷ್ಟು 4 years ಒಂದು ಟ್ರಾವೆಲ್ ಆಗಿಬಿಡುತ್ತೆ ಅಂದ್ರೆ ಒಂದು ನಮ್ಮದೇನು KGF ಸಿನಿಮಾ ಅಲ್ಲ, ಇಲ್ಲಾಂದರೆ ಅಂಥ ಭಾರಿ ಬಜೆಟ್ ಸಿನಿಮಾ ಅಲ್ಲ. ಒಂದು ಚಿಕ್ಕದಾಗಿ ಹೊಸದಾಗಿ ಪ್ರಯತ್ನ ಪಡ್ತಾ ಇರಬೇಕಾದ್ರೇ ಸಾಕಷ್ಟು ಗೊಂದಲಗಳು ಬಂದೇ ಬರ್ತವೆ, ಅಡಚಣೆಗಳು ಬಂದೇ ಬರ್ತವೆ. ಬಟ್ ಅದನ್ನು ನಾವು ದಾಟ್ಕೊಂಡು ಬರಲೇಬೇಕಾಗತ್ತೆ. ದೋಸ್ ಆರ್ ಆಲ್ ದ ಪ್ರೋಸೆಸ್ ಅನ್ಕೋತೀನಿ ಲೈಫಲ್ಲಿ. ಒಂದು ಬಂಡೆ ಶಿಲೆ ಆಗೋಕ್ಕೆ ಎಷ್ಟು ಪೆಟ್ಟುಗಳು ತಿನ್ನಬೇಕೋ ಆವಾಗಲೇ ಅದು ಒಂದು ಅದ್ಭುತವಾದ ಶಿಲೆ ಆಗೋದು. ಸೊ ಆ ಪೆಟ್ಟುಗಳನ್ನ ತಿಂತಾನೆ ನಾವು ಬರಬೇಕು, ಯಾರೇ ಆಗಲಿ, ಆವಾಗಲೇ ಆ ಶಿಲೆ ಆಗಿ ಗಟ್ಟಿಯಾಗಿ ಒಂದು ಸುಂದರವಾಗಿ. ಸರ್, ತಾರುಷ್, ಇವಾಗ ನೀವು ಹೇಳಿದ್ರಿ ಕೆಲವೊಂದಿಷ್ಟು ಮೂವಿ ಮಾಡಿದೆ, ಇನ್ನೂ ರಿಲೀಸ್ ಆಗಿಲ್ಲ, ಮಧ್ಯದಲ್ಲಿ ಆಗಿಲ್ಲ, ಅದು ರಿಲೀಸ್ ಆಗಿಲ್ಲ, ಒಂದು ಯಾವುದೋ ಘಟನೆಗಳಿಂದ ಆಯಿತು ಅಂತ. ಯಾವ್ಯಾವ ಮೂವಿ ಮಾಡಿದ್ರಿ ಸರ್? ನಾವು ಅಂದರೆ ಕೊರೋನಾಗೆ ಮುಂಚೆನೇ ಒಂದು ಕೆ ಸುಶೀಲಾ ಅಂತ ಮಾಡಿದ್ದೆ. ಓಕೆ. ಅದಾದಮೇಲೆ ಜಾತ್ರೆ ನೋಡಿ ಅಂತ ಒಂದು ಚಿಂತಾಮಣಿ ಅಲ್ಲಿ ಮಾಡಿದ್ರಿ. ಬೆಳಗಾವಿಯಲ್ಲಿ ಒಂದು ಪ್ರಾಜೆಕ್ಟ್ ಇನ್ನೂ ನೇಮಿಂಗ್ ಆಗಿಲ್ಲ, ಒಂದಷ್ಟು ಅಲ್ಲಿ ಮಾಡಿದ್ರಿ. ಸೊ ಇದೆಲ್ಲ ರಿಲೀಸ್ ಆಗದಿರೋದು. ಒಂದು ತೆಲುಗು ಸಿನಿಮಾ ಕ್ಲಿಕ್ ಅಂತ ವಿಲನ್ ಪಾತ್ರ ಮಾಡಿದ್ದೆ, ಮೇಜರ್, ಅದು ರಿಲೀಸ್ ಆಗಿತ್ತು. ಮತ್ತು ಸಣ್ಣ ಪುಟ್ಟ ಪಾತ್ರಗಳು ಮಾಡಿದ್ದೀನಿ. ಇವಾಗ ಶಿವಣ್ಣ ಅವ್ರದ್ದು ವೇದ ಅಲ್ಲಿ ಒಂದು ಚಿಕ್ಕದಾಗಿ ಪುಟ್ಟದಾಗಿ ಪಾತ್ರ ಮಾಡಿದೆ. ಮತ್ತು ಪ್ರಜ್ವಲ್ ದೇವರಾಜ್ ಸರ್ದು ಮಾಫಿಯಾ ಅಲ್ಲಿ ಮಾಡಿದ್ದೀನಿ. ಸಣ್ಣ ಪುಟ್ಟ ಪಾತ್ರಗಳು ಮಾಡಿದ್ದೀರಿ. ಆ್ಯಸ್ ಅ ಮೇನ್ ಸ್ಟ್ರೀಮಲ್ಲಿ ಬರಲಿಕ್ಕೆ ಸಾಕಷ್ಟು ಕಷ್ಟ ಹೋಗಿದೆ. ಇನ್ನೊಂದು ಸರ್, ಜಾಲಿ ಮೂವಿಲಿ ಕಾಮಿಡಿ ಕೂಡ ಇದೆ. ಇನ್ನೊಂದು ಕಾಮಿಡಿ ಅಂದ ತಕ್ಷಣ ತಟ್ಟಂತ ಸುಷ್ಮಿತಾ ಅವರು ನೆನಪಾಗ್ತಾರೆ. ಅವ್ರ ಜೊತೆ ಮಾಡಿದ್ದೀರಾ ಸರ್? ಇನ್ನು ತುಂಬಾ ಕೀಟ್ಲೆ ಕೊಡ್ತಿರ್ತಾರೆ, ತುಂಬಾ ಕಾಮಿಡಿ ಆಗಿರ್ತಾರೆ. ಯಾವ ರೀತಿಯಾಗಿ ಶೇರ್ ಮಾಡ್ಕೋತೀರಾ ಸರ್ ಈ ಒಂದು ವಿಚಾರ ನಿಮ್ಮ ಜೊತೆಗೆ? ಅವರು ತುಂಬಾ ಅದ್ಭುತವಾಗಿ ಮಾಡಿದ್ರು. ಅಂದ್ರೆ ಆಲ್ರೆಡಿ ನನಗೆ ಒಂದು ಪ್ರಾಜೆಕ್ಟನ್ನು ಅಬ್ಸರ್ವ್ ಮಾಡಿದ್ದೆ. ಸೊ ರೀಲ್ಸ್ ರಾಣಿ ಅಂತ ಮಾಡಿದ್ರಲ್ಲ, ಅದ್ರಲ್ಲಿ ಹೋಗಿ ನೋಡಿದಾಗ ಸೊ ಅಲ್ಲಿಂದನೇ ನಾನು ಅದೇ ಬರಿಬೇಕಾದ್ರೆ ನಾವು ಫಿಕ್ಸ್ ಆದ್ರಲ್ಲ, ಸುಷ್ಮಿತಾ ಮ್ಯಾಮೇ ಇದು ಮಾಡಬೇಕು ಅಂತ ನಾನು ಆಲ್ರೆಡಿ ಫಿಕ್ಸ್ ಆಗೋಗಿದ್ದೆ. ಇವರು ಮತ್ತೆ ಇನ್ನ ಕೆಲವರಷ್ಟೇ, ಇವಾಗ ಶ್ರವಣ್ ಕ್ಯಾರೆಕ್ಟರ್ ನೋಡೇ ಇದೇ ಥರನೇ ಇದಾಗಬೇಕು ಅನ್ನೋ ಥರನೇ ಕೆಲವೊಂದು ಇದು ಮಾಡಿದ್ದು. ಸೊ ದಟ್ ಸುಷ್ಮಿತಾ ಮ್ಯಾಮು ತುಂಬ ಅಲ್ಲಿ ಬಂದು ಆಟೋಮೆಟಿಕ್ಕಾಗಿ ಅವರು ಒಪ್ಕೊಂಡಿದ್ದಾಗಲಿ ತುಂಬ ಖುಷಿ ಆಯಿತು. ನನಗೆ ತುಂಬ ಖುಷಿ ಕೊಟ್ಟಿದ್ದೇನೆಂದರೆ, ಅವ್ರು ಬಂದು ಇವತ್ತು ನಿಲ್ತಾ ಇರೋದು ಪ್ರಮೋಷನ್ಗೆ. ಯಾರೇ ಆಗಲಿ ಒಂದು ಪ್ರಾಜೆಕ್ಟ್ನ ಒಪ್ಕೊಳ್ಳೋದಕ್ಕಿಂತ ಮುಂಚೆ ಯಾರನ್ನಾದ್ರೂ ಕೇಳ್ಕೊಳ್ಳೋದು, ಪ್ರಾಜೆಕ್ಟ್ನ ಒಪ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಡಿಸೈಡ್ ಆಗಬೇಕು ಇದು ಪ್ರಾಜೆಕ್ಟ್ ಮಾಡಬೇಕಾ ಮಾಡಬಾರ್ದಾ ಅಂತ. ನಾವು ಒಂದು ಸಲ ಒಪ್ಕೊಂಡ್ಮೇಲೆ ನಮ್ಮ 100% ಎಫರ್ಟ್ಸ್ ಪರಿಪೂರ್ಣವಾಗಿ ಯಾವುದೇ ಇದರಲ್ಲಾದರೂ ಕೊಡಲೇಬೇಕು. ಅಂದರೆ ನಾನು ಬಂದು ಅಲ್ಲಿ ಒಂದು ಬೆಗ್ಗರ್ ಪಾತ್ರ ಮಾಡಿಬಿಟ್ಟು ಹೋದ್ರೂ ಕೂಡ ನನ್ನ ಕೈಯಲ್ಲಿ ಏನು ಸಾಧ್ಯತೆ ಆಗುತ್ತೆ ಆ ಸಿನಿಮಾ ತಂಡಕ್ಕೆ ನಾನು ಅದು ನಿಲ್ಲಬೇಕು. ಅದು ಪರಿಪೂರ್ಣ. ಯಾವುದೇ ಒಂದು ಕೆಲಸ ಆಗಲಿ, ನಾನು ಹೇಳ್ತಾರೆ ಸಿನಿಮಾನೇ ರಂಗ ಅಂತಲ್ಲ, ಎಲ್ಲರಿಗೂ ಒಂದು ಕೆಲಸ ಮಾಡ್ಬೇಕಾದ್ರೆ ಪರಿಪೂರ್ಣವಾಗಿ ಮಾಡಬೇಕು, ಯಾವುದಕ್ಕೂ ಅರ್ಧದಲ್ಲಿ ನಿಲ್ಲಿಸಬಾರ್ದು. ಕೊನೆಗೆ ಸರ್, ಇವಾಗ ಜನರಿಗೆ ಏನು ಹೇಳ್ತೀರಾ ಸರ್? ಯಾಕೆ ಥಿಯೇಟ್ರಿಗೆ ಬಂದು ಈ ಸಿನಿಮಾವನ್ನ ನೋಡಬೇಕು ಅಂತ ಹೇಳ್ತೀರಾ ಸರ್? ಎಷ್ಟೊಂದು ಸಲ ಹೇಳಿದ್ದೆ, ಮೊನ್ನೆ ಸ್ಟೇಜ್ ಮೇಲೂ ಹೇಳಿದೆ, ಎಲ್ಲರೂ ಪೂಜೆ ಮಾಡ್ತೀರಾ,
ಎಲ್ಲರ ಮನೇಲೂ ಪೂಜೆ ರೂಮ್ ಇದ್ದೇ ಇರುತ್ತೆ. ಮನೇಲಿ ಪೂಜೆ ಮಾಡ್ತೀರಾ, ಆ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀರಾ, ಒಂದು ವೈಬ್ ಇರುತ್ತೆ ಅಂತ. ಅದೇ ರೀತಿ OTT ಇದೆ, ಫೋನಲ್ಲಿ ಎಂಟರ್ಟೈನ್ಮೆಂಟ್ ಇದೆ. ಬಟ್ ಏನಕ್ಕೆ ಸಿನಿಮಾಗೆ ಬರಬೇಕು, ಥಿಯೇಟರ್ಸ್ಗೆ ಬರಬೇಕು ಅಂದರೆ ಅದೊಂದು ವೈಬು. 2 hours ಪ್ರಶಾಂತತೆಯಿಂದ ಇರುತ್ತೆ, ನಿಮ್ಮ ಮೈಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ. ಸೊ ಹಾಗಾಗಿ ನೀವು ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಆ ಫೀಲೇ ಬೇರೆ. ನಾವು ಇಷ್ಟು 24 ಕ್ರಾಫ್ಟ್ಸ್ನು ನಾವು ಡಿಸೈನ್ ಮಾಡೋದು, ಪ್ರತಿಯೊಬ್ಬರು ವರ್ಕ್ ಮಾಡೋದು ಥಿಯೇಟ್ರಲ್ಲಿ ಬಂದು ನೋಡೋದಕ್ಕೆ. ಅಷ್ಟು ಜನರ ಶ್ರಮ ಥಿಯೇಟ್ರದ್ದು ಆಗಿರುತ್ತೆ. ಸೊ ಪ್ರೇಕ್ಷಕರಲ್ಲಿ ಅದೊಂದು ಮನವಿ ಮಾಡೋದು, ಕನ್ನಡ ಸಿನಿಮಾಗಳಿಗೆ ಒಂದೊಂದು ತಿಂಗಳಿಗೆ ಒಂದು ಸಿನಿಮಾ ನೋಡಿರಿ, ನಮ್ದ್ರಿಂದನೇ ಸ್ಟಾರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಆಯಿತು, ತಿಂಗಳಿಗೆ ಒಂದು ಸಿನಿಮಾ, ಕನ್ನಡ ಸಿನಿಮಾ ನೋಡೋದು ಸ್ಟಾರ್ಟ್ ಮಾಡಿ. ಯಾವುದೋ ಆಗಲಿ, ಯಾವುದನ್ನ ಮುಂಬರುವ ದಿನಗಳಲ್ಲಿ ನೀವು ನೋಡ್ತಾ ಹೋದರೆ 12 ತಿಂಗಳುಗಳಲ್ಲಿ 12 ಸಿನಿಮಾ ನೋಡೋದ್ರ ಥರ ಆಗುತ್ತೆ. ಸೊ ಹಾಗಾಗಿ ಅಷ್ಟರಲ್ಲಿ ಅವ್ರಿಗೂ ಯಾವುದೋ ಒಂದು ಅಷ್ಟು ಸಿನಿಮಾಗಳಾದರೂ ಪಾಸಿಟಿವ್ ಆಗಿ ಕಾಣಿಸುತ್ತೆ ಅಂತ ಕೇಳ್ಕೊಳ್ತಾ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್, ನಿಮ್ಮ ಒಂದು ಸಮಯ ನಮ್ಮ ಜೊತೆಗೆ ಕಳೆದಿದ್ದಕ್ಕೋಸ್ಕರ. ನೋಡಿದ್ರಲ್ಲ ವೀಕ್ಷಕರೇ, ಇದೇ 31st ಜಾಲಿ ಅನ್ನೋ ಮೂವಿ ರಿಲೀಸ್ ಆಗ್ತಾ ಇದೆ. ಒಂದು ಒಳ್ಳೆಯ ಕನಸುಗಳನ್ನ ಹೊತ್ಕೊಂಡು ಚಿತ್ರಮಂದಿರಕ್ಕೆ ಬರ್ತಾ ಇದೆ. ಅವ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇದು ಒಂದು ತಾರು ಶಬ್ರ ಮಾತಾಡ್ತಿದ್ದು. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್.